ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಿಎಂ ಪಟ್ಟಕ್ಕೆ ಎಷ್ಟು ಫೈಟ್ ನಡೀತಾ ಇದೆಯೋ ಅಷ್ಟೇ ಫೈಟ್ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕೂ ಕೂಡ ಈಗ ನಡೀತಾ ಇರೋದು ಗೊತ್ತೇ ಇರುವಂತಹ ವಿಚಾರ. ಯಾವಾಗ ಸಿಎಂ ವಿಚಾರ ಬಂತು, ಸಿಎಂ ಬದಲಾವಣೆಯ ವಿಚಾರಗಳು ಬಂತು, ಆವಾಗಿನಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಅಟ್ ದ ಸೇಮ್ ಟೈಮ್ ಹ್ಯಾಂಡ್ ಇನ್ ಹ್ಯಾಂಡ್ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸತೀಶ್ ಈಶ್ವರ್ ಖಂಡ್ರೆ ಪೈಪೋಟಿ, ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಹೆಸರು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ರೇಸ್ನಲ್ಲಿ ಒಂದಷ್ಟು ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದ್ದಾರೆ. ನನಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡಿ ಅಂತ ಹೇಳ್ತಾ ಇದ್ದಾರೆ ಕೆಎನ್ ರಾಜಣ್ಣ. ಆಕಾಂಕ್ಷಿಗಳ ಸಂಖ್ಯೆ ಹಾಗೂ ಹೆಸರುಗಳ ಹೆಚ್ಚಾಗ್ತಾ ಇದೆ. ರೇಸ್ನಲ್ಲಿ ಅನೇಕರಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಕೂಡ ನಡೀತಾ ಇರೋದು ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಸದ್ಯದಲ್ಲೇ ನಡೆಯುತ್ತೆ ಅನ್ನುವಂಥ ವಿಚಾರ. ದಿನೇ ದಿನೇ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ, ಹೆಸರುಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಸಿಎಂ ಕುರ್ಚಿ ಮಾತ್ರ ಅಲ್ಲ, ಸದ್ಯ ಕೆಪಿಸಿಸಿ ಪಟ್ಟಕ್ಕೂ ಕೂಡ ರೇಸ್ನಲ್ಲಿ ಅನೇಕರಿದ್ದಾರೆ. ಕೃಷ್ಣ ಬೈರೇಗೌಡ ಆಗಿರಬಹುದು ಅಥವಾ ಸಂತೋಷ್ ಲಾಡ್ ಅವರಾಗಿರಬಹುದು, ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಅವರು ಕೂಡ ದೆಹಲಿಗೆ ಭೇಟಿ ನೀಡ್ತಾ ಇರೋದು ಒಂದಷ್ಟು ಇದೇ ಕಾರಣಗಳಿಂದಾನ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಕೆಎನ್ ರಾಜಣ್ಣ ಸಿಎಂ ಅವರ ಆಪ್ತ, ಅವ್ರಿಗೂ ಕೂಡ ಆಕಾಂಕ್ಷಿ ಅನ್ನುವಂಥದ್ದನ್ನ ಅವರೇ ಹೇಳ್ಕೊಂಡಿರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ಅವರನ್ನು ಕೂಡ ಸಿಎಂ ಭೇಟಿ ಆಗ್ತಾ ಇರೋದ್ರಿಂದ ಸದ್ಯದಲ್ಲೇ ಇಂಥದ್ದೊಂದು ಚರ್ಚೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಆದ್ರೆ ಸದ್ಯಕ್ಕಂತೂ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾನೆ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಯಾವಾಗ ಸಿಎಂ ಬದಲಾವಣೆಯ ವಿಚಾರ ಆರಂಭ ಆಯಿತು ಆಗ ಸಿಎಂ ಬಣದಿಂದ ಉರುಳಿಸಿರುವಂತಹ ದಾಳ ಇನ್ನೂ ಕೂಡ ಹಾಗೇ ಇದೆ. ಅದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ದಾಳ. ಈಗ ಈ ಪಟ್ಟಿಯಲ್ಲಿ ಆಕಾಂಕ್ಷಿಗಳ ಹೆಸರು ಜಾಸ್ತಿ ಆಗ್ತಾ ಇದೆ. ಏನೇನ್ ಮಾಹಿತಿ ಇದೆ, ಯಾರ್ಯಾರಿದ್ದಾರೆ ರೇಸಲ್ಲಿ, ಬದಲಾವಣೆ ಆಗೋದಾದ್ರೆ ಯಾವಾಗ ಆಗುವಂತ ಸಾಧ್ಯತೆಗಳಿದೆ ಬಸವರಾಜ್? ಅಶ್ವಿನಿ, ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ ನವೆಂಬರ್ 14 ಬಳಿಕ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಿಂದಲೇ ಬರ್ತಾ ಇದ್ದಾವೆ. ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಉತ್ಸುಕರಾಗಿದ್ದಾರೆ. ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಿ ಮುಂದೆ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದು. ಇದರ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಲೇಬೇಕು ಅನ್ನುವಂಥದ್ದು ಕಳೆದ 1.5 ವರ್ಷದಿಂದ ಇರತಕ್ಕಂತಹ ಕೂಗು. ಅದು ಸಿಎಂ ಬಂದಿದ್ದಲೇ ಇದೆ. ಸಾಕಷ್ಟು ಬಾರಿ ಹೈಕಮಾಂಡ್ ಮೇಲೂ ಕೂಡ ಒತ್ತಡವನ್ನ ಸಿಎಂ ಬಂದ ನಾಯಕರು ಹೇಳ್ತಾನೆ ಇದ್ದಾರೆ. ಆದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಇಲ್ಲಿವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡೋಕೆ ಸಾಧ್ಯವಾಗಿಲ್ಲ. ಆದ್ರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಕೆಪಿಸಿಸಿ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಹಿಂಟ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತಾಯಗತವಾಗಿ ಪಡೆಯಲೇಬೇಕು ಅನ್ನುವಂತ ಹಠಕ್ಕೆ ಒಂದಷ್ಟು ನಾಯಕರು ಬಿದ್ದಂತೆ ಕಾಣಿಸ್ತದೆ. ಯಾಕಂದ್ರೆ 2028 ಚುನಾವಣೆಯ ದೃಷ್ಟಿಕೋನದಿಂದ ಈಗ ತೆಗೆದುಕೊಳ್ಳತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಹಳ ಪ್ರಮುಖ ಆಗುತ್ತೆ ಮತ್ತು ಅವರಿಗೆ ಕೂಡ ನಾಯಕತ್ವ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂಚಿನ ಸ್ಥಾನದಲ್ಲಿ ಈ ಒಂದು ಸ್ಥಾನವನ್ನು ಪಡೆಯಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹಲವು ಪ್ರಯತ್ನವನ್ನ ಸಾಕಷ್ಟು ಬಾರಿ ದೆಹಲಿ ಮಟ್ಟದಲ್ಲೂ ಮಾಡಿ ಬಂದಿದ್ದಾರೆ. ಈ ಬಗ್ಗೆ ಇಂಟರ್ವ್ಯೂ ಕೂಡ ಹೈಕಮಾಂಡ್ ಮಾಡಿ ಇಟ್ಕೊಂಡಿದೆ. ಎಲ್ಲವನ್ನು ಕೂಡ ನಾನು ನಿಭಾಯಿಸಿಕೊಂಡು ಹೋಗ್ತೇನೆ, ನನಗೆ ಒಂದು ಅಧಿಕಾರ ಕೊಡಿ ಅನ್ನುವಂತ ಮಾತನ್ನು ಹೇಳಿ ಬಂದಿದ್ದಾರೆ. ಇದ್ರ ಜೊತೆಗೆ ಕಾಸ್ಟ್ ಕಾಂಬಿನೇಷನ್ ವಿಚಾರವಾಗಿ ಲಿಂಗಾಯತರಿಗೂ ಕೂಡ ಒಂದು ಅವಕಾಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ್ಣದಿಂದ ಖಂಡ್ರೆ ಅವರ ಹೆಸರು ಕೂಡ ಮೂವ್ ಆಗಿದೆ. ಅವ್ರದ್ದು ಕೂಡ ಪ್ರಬಲವಾದಂತಹ ಆಕಾಂಕ್ಷಿಗಳಾಗಿದ್ದಾರೆ. ಇದ್ರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಒಂದಷ್ಟು ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಅದರಲ್ಲಿ ಕೃಷ್ಣ ಬೈರೇಗೌಡರು ಕೂಡ ನಾನು ತ್ಯಾಗ ಮಾಡ್ತೇನೆ ಅನ್ನುವಂತ ಮಾತನ್ನ ಈಗಾಗಲೇ ಹೇಳಿರೋದ್ರಿಂದ ಅವರು ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದಾವೆ. ಇದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಪ್ರತಿ ಬಾರಿ ಬಿಜೆಪಿಯನ್ನ ಮತ್ತು ಹೈಕಮಾಂಡ್ ಅಂದ್ರೆ ಬಿಜೆಪಿ ಹೈಕಮಾಂಡ್ ಅನ್ನ ಟೀಕೆ ಮಾಡಿ ಪದೇ ಅವರು ಬೈಟ್ ಗಳನ್ನು ಕೊಡ್ತಾನೆ ಇರ್ತಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾಗಿ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಅನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಂತೋಷ್ ಲಾಡ್ ಕೂಡ ಸಮರ್ಥರಿದ್ದಾರೆ. ಅವ್ರಿಗೂ ಕೂಡ ಕೆಪಿಸಿಸಿ ಸ್ಥಾನವನ್ನು ಕೊಟ್ಟರೆ ಸಮರ್ಥವಾಗಿ ನಡೆಸ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಮತ್ತು ಕೆಎನ್ ರಾಜನ್ ಅವರು ನನಗೂ ಕೂಡ ಕೆಪಿಸಿಸಿ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಹೊಸದಾಗಿ ಒಂದಷ್ಟು ಹೆಸರುಗಳು ಕೂಡ ಸೇರ್ಪಡೆ ಆಗ್ತಾ ಇದಾವೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ. ಅವರು 14 ಬಳಿಕ ಹೋಗ್ತಾರೆ ಅನ್ನುವಂತ ಮಾಹಿತಿಗಳನ್ನ ಮೊನ್ನೆ ಅಷ್ಟೇ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಆದ್ರೆ ಈಗ ಮುಂಚಿತವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ಒಂದಷ್ಟು ಬದಲಾವಣೆಗಳಿರ್ಬೋದು ಅಥವಾ ಒಂದಷ್ಟು ಲಾಬಿಯನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಹೋಗ್ತಾ ಇರುವಂತ ಕಾಣಿಸ್ತಾ ಇದೆ. ಆದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಾಕಷ್ಟು ನಾಯಕರು ಕಣ್ಣಿಟ್ಕೊಂಡು ಈಗ ದೆಹಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಿಎಂ ಪಟ್ಟಕ್ಕೆ ಎಷ್ಟು ಫೈಟ್ ನಡೀತಾ ಇದೆಯೋ ಅಷ್ಟೇ ಫೈಟ್ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕೂ ಕೂಡ ಈಗ ನಡೀತಾ ಇರೋದು ಗೊತ್ತೇ ಇರುವಂತಹ ವಿಚಾರ. ಯಾವಾಗ ಸಿಎಂ ವಿಚಾರ ಬಂತು, ಸಿಎಂ ಬದಲಾವಣೆಯ ವಿಚಾರಗಳು ಬಂತು, ಆವಾಗಿನಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಅಟ್ ದ ಸೇಮ್ ಟೈಮ್ ಹ್ಯಾಂಡ್ ಇನ್ ಹ್ಯಾಂಡ್ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸತೀಶ್ ಈಶ್ವರ್ ಖಂಡ್ರೆ ಪೈಪೋಟಿ, ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಹೆಸರು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ರೇಸ್ನಲ್ಲಿ ಒಂದಷ್ಟು ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದ್ದಾರೆ. ನನಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡಿ ಅಂತ ಹೇಳ್ತಾ ಇದ್ದಾರೆ ಕೆಎನ್ ರಾಜಣ್ಣ. ಆಕಾಂಕ್ಷಿಗಳ ಸಂಖ್ಯೆ ಹಾಗೂ ಹೆಸರುಗಳ ಹೆಚ್ಚಾಗ್ತಾ ಇದೆ. ರೇಸ್ನಲ್ಲಿ ಅನೇಕರಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಕೂಡ ನಡೀತಾ ಇರೋದು ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಸದ್ಯದಲ್ಲೇ ನಡೆಯುತ್ತೆ ಅನ್ನುವಂಥ ವಿಚಾರ. ದಿನೇ ದಿನೇ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ, ಹೆಸರುಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಸಿಎಂ ಕುರ್ಚಿ ಮಾತ್ರ ಅಲ್ಲ, ಸದ್ಯ ಕೆಪಿಸಿಸಿ ಪಟ್ಟಕ್ಕೂ ಕೂಡ ರೇಸ್ನಲ್ಲಿ ಅನೇಕರಿದ್ದಾರೆ. ಕೃಷ್ಣ ಬೈರೇಗೌಡ ಆಗಿರ್ಬೋದು ಅಥವಾ ಸಂತೋಷ್ ಲಾಡ್ ಅವರಾಗಿರ್ಬೋದು, ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಅವರು ಕೂಡ ದೆಹಲಿಗೆ ಭೇಟಿ ನೀಡ್ತಾ ಇರೋದು ಒಂದಷ್ಟು ಇದೇ ಕಾರಣಗಳಿಂದಾನ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಕೆಎನ್ ರಾಜಣ್ಣ ಸಿಎಂ ಅವರ ಆಪ್ತ, ಅವ್ರಿಗೂ ಕೂಡ ಆಕಾಂಕ್ಷಿ ಅನ್ನುವಂಥದ್ದನ್ನ ಅವರೇ ಹೇಳ್ಕೊಂಡಿರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ಅವರನ್ನು ಕೂಡ ಸಿಎಂ ಭೇಟಿ ಆಗ್ತಾ ಇರೋದ್ರಿಂದ ಸದ್ಯದಲ್ಲೇ ಇಂಥದ್ದೊಂದು ಚರ್ಚೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಆದರೆ ಸದ್ಯಕ್ಕಂತೂ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾನೆ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಯಾವಾಗ ಸಿಎಂ ಬದಲಾವಣೆಯ ವಿಚಾರ ಆರಂಭ ಆಯಿತು ಆಗ ಸಿಎಂ ಬಣದಿಂದ ಉರುಳಿಸಿರುವಂತಹ ದಾಳ ಇನ್ನೂ ಕೂಡ ಹಾಗೇ ಇದೆ. ಅದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ದಾಳ. ಈಗ ಈ ಪಟ್ಟಿಯಲ್ಲಿ ಆಕಾಂಕ್ಷಿಗಳ ಹೆಸರು ಜಾಸ್ತಿ ಆಗ್ತಾ ಇದೆ. ಏನೇನ್ ಮಾಹಿತಿ ಇದೆ, ಯಾರ್ಯಾರಿದ್ದಾರೆ ರೇಸಲ್ಲಿ, ಬದಲಾವಣೆ ಆಗೋದಾದ್ರೆ ಯಾವಾಗ ಆಗುವಂತ ಸಾಧ್ಯತೆಗಳಿದೆ ಬಸವರಾಜ್? ಅಶ್ವಿನಿ, ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ ನವೆಂಬರ್ 14 ಬಳಿಕ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಿಂದಲೇ ಬರ್ತಾ ಇದ್ದಾವೆ ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಉತ್ಸುಕರಾಗಿದ್ದಾರೆ. ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಿ ಮುಂದೆ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದು. ಇದರ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಲೇಬೇಕು ಅನ್ನುವಂಥದ್ದು ಕಳೆದ 1.5 ವರ್ಷದಿಂದ ಇರತಕ್ಕಂತಹ ಕೂಗು. ಅದು ಸಿಎಂ ಬಂದಿಂದಲೇ ಇದೆ. ಸಾಕಷ್ಟು ಬಾರಿ ಹೈಕಮಾಂಡ್ ಮೇಲೂ ಕೂಡ ಒತ್ತಡವನ್ನ ಸಿಎಂ ಬಂದ ನಾಯಕರು ಹೇಳ್ತಾನೆ ಇದ್ದಾರೆ. ಆದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಇಲ್ಲಿವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡೋಕೆ ಸಾಧ್ಯವಾಗಿಲ್ಲ. ಆದ್ರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಕೆಪಿಸಿಸಿ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಹಿಂಟ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತಾಯಗತವಾಗಿ ಪಡೆಯಲೇಬೇಕು ಅನ್ನುವಂತ ಹಠಕ್ಕೆ ಒಂದಷ್ಟು ನಾಯಕರು ಬಿದ್ದಂತೆ ಕಾಣಿಸ್ತದೆ. ಯಾಕಂದ್ರೆ 2028 ಚುನಾವಣೆಯ ದೃಷ್ಟಿಕೋನದಿಂದ ಈಗ ತೆಗೆದುಕೊಳ್ಳತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಹಳ ಪ್ರಮುಖ ಆಗುತ್ತೆ ಮತ್ತು ಅವರಿಗೆ ಕೂಡ ನಾಯಕತ್ವ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂಚಿನ ಸ್ಥಾನದಲ್ಲಿ ಈ ಒಂದು ಸ್ಥಾನವನ್ನು ಪಡೆಯಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹಲವು ಪ್ರಯತ್ನವನ್ನ ಸಾಕಷ್ಟು ಬಾರಿ ದೆಹಲಿ ಮಟ್ಟದಲ್ಲೂ ಮಾಡಿ ಬಂದಿದ್ದಾರೆ. ಈ ಬಗ್ಗೆ ಇಂಟರ್ವ್ಯೂ ಕೂಡ ಹೈಕಮಾಂಡ್ ಮಾಡಿ ಇಟ್ಕೊಂಡಿದೆ. ಎಲ್ಲವನ್ನು ಕೂಡ ನಾನು ನಿಭಾಯಿಸಿಕೊಂಡು ಹೋಗ್ತೇನೆ, ನನಗೆ ಒಂದು ಅಧಿಕಾರ ಕೊಡಿ ಅನ್ನುವಂತ ಮಾತನ್ನು ಹೇಳಿ ಬಂದಿದ್ದಾರೆ. ಇದರ ಜೊತೆಗೆ ಕಾಸ್ಟ್ ಕಾಂಬಿನೇಷನ್ ವಿಚಾರವಾಗಿ ಲಿಂಗಾಯತರಿಗೂ ಕೂಡ ಒಂದು ಅವಕಾಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ್ಣದಿಂದ ಖಂಡ್ರೆ ಅವರ ಹೆಸರು ಕೂಡ ಮೂವ್ ಆಗಿದೆ. ಅವ್ರದ್ದು ಕೂಡ ಪ್ರಬಲವಾದಂತಹ ಆಕಾಂಕ್ಷಿಗಳಾಗಿದ್ದಾರೆ. ಇದ್ರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಒಂದಷ್ಟು ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಅದರಲ್ಲಿ ಕೃಷ್ಣ ಬೈರೇಗೌಡರು ಕೂಡ ನಾನು ತ್ಯಾಗ ಮಾಡ್ತೇನೆ ಅನ್ನುವಂತ ಮಾತನ್ನ ಈಗಾಗಲೇ ಹೇಳಿರೋದ್ರಿಂದ ಅವರು ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದಾವೆ. ಇದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಪ್ರತಿ ಬಾರಿ ಬಿಜೆಪಿಯನ್ನ ಮತ್ತು ಹೈಕಮಾಂಡ್ ಅಂದ್ರೆ ಬಿಜೆಪಿ ಹೈಕಮಾಂಡ್ ಅನ್ನ ಟೀಕೆ ಮಾಡಿ ಪದೇ ಅವರು ಬೈಟ್ಗಳನ್ನು ಕೊಡ್ತಾನೆ ಇರ್ತಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾಗಿ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಅನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಂತೋಷ್ ಲಾಡ್ ಕೂಡ ಸಮರ್ಥರಿದ್ದಾರೆ. ಅವ್ರಿಗೂ ಕೂಡ ಕೆಪಿಸಿಸಿ ಸ್ಥಾನವನ್ನು ಕೊಟ್ಟರೆ ಸಮರ್ಥವಾಗಿ ನಡೆಸ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದಾವೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಮತ್ತು ಕೆಎನ್ ರಾಜನ್ ಅವರು ನನಗೂ ಕೂಡ ಕೆಪಿಸಿಸಿ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಹೊಸದಾಗಿ ಒಂದಷ್ಟು ಹೆಸರುಗಳು ಕೂಡ ಸೇರ್ಪಡೆ ಆಗ್ತಾ ಇದಾವೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ. ಅವರು 14 ಬಳಿಕ ಹೋಗ್ತಾರೆ ಅನ್ನುವಂತ ಮಾಹಿತಿಗಳನ್ನ ಮೊನ್ನೆ ಅಷ್ಟೇ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಆದ್ರೆ ಈಗ ಮುಂಚಿತವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ಒಂದಷ್ಟು ಬದಲಾವಣೆಗಳಿರ್ಬೋದು ಅಥವಾ ಒಂದಷ್ಟು ಲಾಬಿಯನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಹೋಗ್ತಾ ಇರುವಂತ ಕಾಣಿಸ್ತಾ ಇದೆ. ಆದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಾಕಷ್ಟು ನಾಯಕರು ಕಣ್ಣಿಟ್ಕೊಂಡು ಈಗ ದೆಹಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.